ಹಲೋ ಎವ್ರಿವಾನ್, ಮತ್ತೊಮ್ಮೆ ಪ್ರಿಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅವರಿಗೆ ಪ್ರತಿದಿನ ನೆನಪಾಗೋ ವ್ಯಕ್ತಿ ನೀವೇನಾ ಅಥವಾ ಇನ್ಯಾರು ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು, ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಪ್ರತಿದಿನ ಅವ್ರಿಗೆ ನೆನಪಾಗೋ ವ್ಯಕ್ತಿ ನೀವೇನಾ ಅಥವಾ ಇನ್ಯಾರು? ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ? ಡ್ರೀಮ್ಸ್. ನೋಡಿ, ಅವ್ರ ಕನಸಲ್ಲೂ ನೀವೇ ಇದ್ದೀರಾ. ಇದಕ್ಕೆ ಇಲ್ಲಿಂದನೇ ಇನ್ನೊಂದು ಕಾರ್ಡ್ ನೋಡೋಣ. ಇಲ್ಲೊಂದು ಪ್ರೊಟೆಕ್ಷನ್. ಬಾಟಮ್ನಲ್ಲಿ ಏನಿದೆ ನೋಡೋಣ. ಥಾಟ್. ಅವ್ರ ಥಾಟ್ ಪ್ರೊಸೆಸ್ಸಲ್ಲಿ ನೀವಿದ್ದೀರಾ. ಪ್ರತಿದಿನ ಅವ್ರಿಗೆ ನೆನಪಾಗೋ ವ್ಯಕ್ತಿ ನೀವೇ ಅನ್ನೋದು ಬರ್ತಾ ಇದೆ. ಅವರ ಕನಸಿನ ವ್ಯಕ್ತಿನೂ ನೀವೇ ಆಗಿದ್ದೀರಾ ಅನ್ನೋದಿದೆ. ಇದಕ್ಕೆ ಟಾಪಿಕ್ ಅದೇ ಕೊಟ್ಟರೆ ಚೆನ್ನಾಗಿರುತ್ತೆ. ಅವರ ಕನಸಿನ ವ್ಯಕ್ತಿ ನೀವೇನಾ ಅಥವಾ ಇನ್ಯಾರು? ಅವ್ರ ಮನಸ್ಸಲ್ಲಿ, ಅವ್ರ ಯೋಚನೆಗಳಲ್ಲಿ, ಅವ್ರ ಕನಸಲ್ಲಿ ನೀವೇ ಇದ್ದೀರಾ. ನಿಮ್ಮನ್ನು ಯಾವಾಗಲೂ ಅವ್ರು ನೆನಪಿಸ್ಕೋತಾ ಇರ್ತಾರೆ. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ನಿಮ್ಮ ಬಗ್ಗೆ ತುಂಬ ಕನಸುಗಳಿದೆ, ನಿಮ್ಮ ಮೇಲೆ ಕೇರಿಂಗ್ ಭಾವನೆ ಇದೆ, ಓವರ್ ಪ್ರೊಟೆಕ್ಟಿವ್ನೆಸ್ ಇದೆ. ಆದರೆ ಇಲ್ಲಿ ಎಕ್ಸ್ಪ್ರೆಷನ್ ಇಲ್ಲ ಅನ್ನೋದಿದೆ. ಅಂದರೆ ನಿಮ್ಮ ಹತ್ರ ಅವರೇನು ತೋರಿಸ್ಕೋತಾ ಇಲ್ಲ, ಹೇಳ್ಕೋತಾ ಇಲ್ಲ ಅನ್ನೋದಿದೆ. ನಿಮ್ಮ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ರೂ ನಿಮ್ಮನ್ನು ಅಬ್ಸರ್ವ್ ಮಾಡೋದಿದೆ, ನಿಮ್ಮ ಮೇಲೆ ಕ್ಯೂರಿಯಾಸಿಟಿ ಇದೆ, ನಿಮಗೆ ಗೊತ್ತಾಗದೇ ಇರೋ ಹಾಗೆ ನಿಮ್ಮನ್ನು ಗಮನಿಸೋದಿದೆ. ಇದಕ್ಕೆ ಏನಿದೆ ಅವರ ಎನರ್ಜಿ ನೋಡೋಣ. ನಿಮ್ಮ ಬಗ್ಗೆ ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ? ನಿಮ್ಮ ಬಗ್ಗೆ ಕನಸುಗಳಿದೆ ಸರಿ, ಇನ್ನೇನಿದೆ ಕೇಳೋಣ ಇಲ್ಲಿ. ವಾವ್, ನೋಡಿ, 2 ಆಫ್ ಕಪ್ಸ್ ಬರ್ತಾ ಇದೆ. ನಿಮ್ಮ ಜೊತೆ ಮದುವೆ ಮಾಡ್ಕೋಬೇಕು ಅನ್ನೋದಿದೆ, ನಿಮ್ಮ ಜೊತೆ ಜೀವನ ಪೂರ್ತಿ ಜೀವನ ಮಾಡಬೇಕು ಅನ್ನೋದಿದೆ. ಇಲ್ಲಿ ಬಾಟಮ್ನಲ್ಲಿ ಏನಿದೆ? ನಿಮ್ಮ ಬಗ್ಗೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಿದೆ, ದೇವ್ರನ್ನ ಬೇಡ್ಕೊಳ್ಳೋದಿದೆ. ಅವ್ರು ಇಷ್ಟಪಡೋ ವ್ಯಕ್ತಿ ನೀವಾಗಿದ್ದೀರಾ. ಇಲ್ಲಿ ಇನ್ನೇನಿದೆ ನೋಡೋಣ. ಇಲ್ಲೇನೋ ನೆನಪುಗಳಿದೆ. ನಿಮ್ಮ ಜೊತೆ ಮಾತಾಡಿದ್ದು, ನಿಮ್ಮ ಜೊತೆ ಕಳೆದ ಕ್ಷಣಗಳನ್ನು ಅವ್ರು ಆಗಾಗ ನೆನಪಿಸ್ಕೋತಾ ಇರ್ತಾರೆ. ಇಲ್ಲಿ ಡ್ರೀಮ್ಸ್ ಮೇಲೆ 2 ಆಫ್ ಕಪ್ಸ್ ಇದೆ. ನಿಮ್ಮ ಜೊತೆ ಜೀವನ ಪೂರ್ತಿ ಕೊನೆ ತನಕ ಇರಬೇಕು ಅನ್ನೋ ಆಸೆ ಇದೆ. ಆದರೆ ತುಂಬ ಯೋಚನೆಗಳಿದೆ, ಓವರ್ ಥಿಂಕಿಂಗ್ ಇದೆ. ಯಾವುದೋ ವಿಷಯಕ್ಕೆ ನಿಮ್ಮಿಂದ ಇಲ್ಲಿ ಕಾಯ್ತಾ ಇದ್ದಾರೆ ಅನ್ನೋದಿದೆ. ನೀವು ಅವ್ರು ಫೀಲ್ ಗುಡ್ ಫ್ಯಾಕ್ಟರ್ ಆಗಿದ್ದೀರಾ. ನಿಮ್ಮನ್ನು ನೆನಪಿಸ್ಕೊಂಡಾಗ ತುಂಬ ಸಂತೋಷ ಇದೆ. ಆದರೆ ಯಾಕೋ ಎಕ್ಸ್ಪ್ರೆಸ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತಾ ಇಲ್ಲ. ಏನೋ ಹೆದರಿಕೆ ಇದೆ. ನೀವೇನು ಅನ್ಕೋತೀರೋ ಅನ್ನೋ ಭಯನೂ ಇದೆ. ಇದನ್ನೆಲ್ಲ ನಿಮ್ಮ ಹತ್ರ ಹೇಗೆ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದು, ಹೇಗೆ ಹೇಳ್ಕೊಳ್ಳೋದು ಅನ್ನೋ ಚಿಂತೆ ದಿನಾ ಕಾಡ್ತಾ ಇರುತ್ತೆ ಅವ್ರಿಗೆ. ಇದಕ್ಕೆ ನಿಮ್ಮ ಎನರ್ಜಿ ನೋಡೋಣ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ? ಕಾರ್ಡ್ ನಂಬರ್ 1. ನಿಮಗೂ ಅವ್ರ ಮೇಲೆ ಪ್ರೀತಿ ಇದೆ. ಆಗಾಗ ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರಾ. ಯಾವುದೇ ಕೆಲಸ ಮಾಡ್ತಾ ಇರಲಿ, ಆಗಾಗ ಅವ್ರ ನೆನಪುಗಳು ನಿಮಗೆ ಬರ್ತಾ ಇರುತ್ತೆ. ಇಲ್ಲಿ ನೋಡಿ, ನೀವು ಅವ್ರಿಗೆ ಕಾಯ್ತಾ ಇದ್ದೀರಾ, ವೆಯ್ಟ್ ಮಾಡ್ತಾ ಇದ್ದೀರಾ. ನೀವಿಲ್ಲಿ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದೀರಾ ಅನ್ನೋದಿದೆ. ಯಾವುದೋ ಒಳ್ಳೆ ಜಾಬಲ್ಲಿ ಇದ್ದೀರಾ. ಅಲ್ಲಿ ಕೆಲಸ ಮಾಡುವಾಗನೂ ಈ ವ್ಯಕ್ತಿ ನೆನಪಾಗ್ತಾ ಇರ್ತಾರೆ. ಅಥವಾ ನೀವು ಕೆಲಸ ಮಾಡ್ತಾ ಇರೋ ಪ್ಲೇಸಲ್ಲೇ ಈ ವ್ಯಕ್ತಿನೂ ಇರಬಹುದು ಹಾಗನ್ನಿಸ್ತಾ ಇದೆ. ನಿಮ್ಮನ್ನು ಅವರು ಅಬ್ಸರ್ವ್ ಮಾಡೋದು ನಿಮಗೆ ಗೊತ್ತಿದೆ, ಅವ್ರು ಇಷ್ಟಪಡ್ತಾ ಇರೋದು ನಿಮಗೆ ಗೊತ್ತಿದೆ. ಇಲ್ಲಿ ಇನ್ನೇನಿದೆ ನೋಡೋಣ. ಇಲ್ಲೇನೋ ಥರ್ಡ್ ಪಾರ್ಟಿ ಇಶ್ಯೂಸ್ ಕಾಣ್ತಾ ಇದೆ. ನಿಮಗೆ ಅವ್ರ ಮೇಲೆ ಇಷ್ಟ ಇದೆ, ಆದರೆ ಇಲ್ಲಿ ಇಬ್ಬರ ಮಧ್ಯೆ ಏನೋ ಡಿಫ್ರೆನ್ಸಸ್ ಇದೆ. ಏಜ್ ಡಿಫ್ರೆನ್ಸ್ ಇರಬಹುದು, ಅಥವಾ ಕ್ಯಾಸ್ಟ್, ರಿಲಿಜನ್ ಹಾಗೇನೂ ಇದೆ. ಅದರಿಂದ ನೀವು ಈ ವಿಷಯದಲ್ಲಿ ಸೈಲೆಂಟ್ ಆಗಿದ್ದೀರಾ ಅನ್ನೋದಿದೆ. ನಿಮಗೂ ಅವ್ರು ಇಷ್ಟ ಇದ್ದಾರೆ. ಅವ್ರು ನಿಮ್ಮ ಬಗ್ಗೆ ಕೇರ್ ಮಾಡೋದು, ನಿಮ್ಮ ಹಿಂದೆ ಮುಂದೆ ಸುತ್ತಾಡೋದು, ನಿಮ್ಮನ್ನು ಇಂಪ್ರೆಸ್ ಮಾಡೋದು ನಿಮಗೂ ಗೊತ್ತಿದೆ. ಇದೆಲ್ಲ ಗೊತ್ತಿದ್ದೂ ನೀವು ಸೈಲೆಂಟ್ ಆಗಿದ್ದೀರಾ. ಅವರು ತಾನಾಗಿ ಹೇಳ್ಕೊಳ್ಳಿ ಅನ್ನೋ ಭಾವನೆ ನಿಮ್ಮ ಹತ್ರ ಇದ್ದರೆ, ಅವರೇನೋ ಒಂಥರ ಸೆನ್ಸಿಟಿವ್ ಪರ್ಸನ್ ಅನ್ನಿಸ್ತಾ ಇದೆ. ಅಥವಾ ನೀವಿಲ್ಲಿ ಅವ್ರಿಗಿಂತ ದೊಡ್ಡ ಪೊಸಿಷನಲ್ಲಿ ಇರಬಹುದು. ಹಾಗಿರೋದ್ರಿಂದ ಅವ್ರಿಗೇನೋ ಹಿಂಜರಿಕೆ ಇದೆ ಹೇಳ್ಕೊಳ್ಳೋಕ್ಕೆ. ಆದರೆ ನಿಮ್ಮನ್ನು ಇಂಪ್ರೆಸ್ ಮಾಡೋ ಪ್ರಯತ್ನ ಅಂತೂ ಖಂಡಿತ ಮಾಡ್ತಾ ಇದ್ದಾರೆ ಅವರು.
ಇದಕ್ಕೆ ಇಲ್ಲಿಂದ ಏನು ಬರುತ್ತೆ ನೋಡೋಣ ಒಂದ್ಸರಿ. ಇಲ್ಲಿಂದ ಏನು ಮೆಸೇಜ್ಗಳು ಬರುತ್ತೆ? ಇಲ್ಲಿ ಪೋಸ್ಟ್ಪೋನ್ಮೆಂಟ್, ಹಾಗೆ ಎಕ್ಸ್ಪೀರಿಯನ್ಸಿಂಗ್, ಮತ್ತೊಂದು ಸ್ಲೋಯಿಂಗ್ ಡೌನ್, ಹಾಗೆ ಹೀಲಿಂಗ್, ಮತ್ತೊಂದು ಗಿಲ್ಟ್, ಬಾಟಮ್ನಲ್ಲಿ ಏನಿದೆ ಬ್ರೇಕ್ ಥ್ರೂ. ಸ್ವಲ್ಪ ದಿನ ಹೀಗೆ ನಿಮ್ಮಿಬ್ಬರಲ್ಲಿ ಕಣ್ಣ ಮುಚ್ಚಾಲೆ ಆಟ ನಡೀತಾ ಇರುತ್ತೆ. ಎಲ್ಲ ಪೋಸ್ಟ್ಪೋನ್ ಆಗ್ತಾ ಇದೆ. ಸ್ಲೋ ಮೂಮೆಂಟ್ಸ್ ಇರೋದ್ರಿಂದ ಇದೆಲ್ಲ ಸ್ವಲ್ಪ ದಿನ ಹೀಗೆ ಇರುತ್ತೆ. ಅವ್ರಿಗೆ ಆಗಾಗ ಗಿಲ್ಟ್ ಫೀಲ್ ಆಗ್ತಾ ಇರುತ್ತೆ. ಕೆಲವು ಆಪರ್ಚುನಿಟೀಸ್ ಸಿಕ್ಕಿದ್ರೂ ಅದನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸುತ್ತೆ ಅವ್ರಿಗೆ. ಹೇಳ್ಕೊಳ್ಳೋ ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಆ ಅವಕಾಶ ಸಿಕ್ಕಿದಾಗ ಏನೋ ಸ್ಟ್ರೆಸ್ ಅನಿಸುತ್ತೆ, ಹೇಳ್ಕೊಳ್ಳೋ ಮೂಡಿರಲ್ಲ. ಹಾಗಾಗಿ ಆ ಅವಕಾಶಗಳನ್ನು ಕಳ್ಕೊತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಗಿಲ್ಟ್ ಫೀಲ್ ಆಗ್ತಾ ಇದೆ. ಸ್ವಲ್ಪ ದಿನ ತನ್ನನ್ನು ತಾನೇ ಹೀಲ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಅದರಿಂದ ಇದೆಲ್ಲ ಪೋಸ್ಟ್ಪೋನ್ ಆಗ್ತಾ ಇದೆ. ಆದರೆ ನಿಮ್ಮನ್ನು ಮರಿಬೇಕು ಅಂತ ಅನ್ನಿಸ್ತಾ ಇಲ್ಲ. ಅವ್ರ ಕನಸುಗಳಲ್ಲಿ ನೀವು ಆಗಾಗ ಬರೋದಿದೆ. ಇದಕ್ಕೆ ಫೈನಲ್ ಮೆಸೇಜ್ ಏಂಜಲ್ಸಿಂದ ಏನು ಬರುತ್ತೆ ನೋಡೋಣ. ಇಲ್ಲಿ ಜೆಂಟಲ್ನೆಸ್, ಮತ್ತೊಂದು ಲವ್ ಬರ್ತಾ ಇದೆ ನೋಡಿ, ಇನ್ನೊಂದು ಗ್ರೇಸ್, ಇಲ್ಲೊಂದು ಫ್ರೀಡಮ್, ಒನ್ ಮೋರ್, ಇಲ್ಲೊಂದು ಪೀಸ್, ಬಾಟಮ್ನಲ್ಲಿ ಏನಿದೆ ಹೀಲಿಂಗ್. ಇದೆಲ್ಲ ಹೀಲ್ ಆಗ್ತಾ ಹೋಗುತ್ತೆ. ಯಾಕೆಂದರೆ ಇಲ್ಲೊಂದು ಜೆಂಟಲ್ನೆಸ್ ಇದೆ ಅಂತ ಆತರ ಪಡ್ತಾ ಇಲ್ಲ ಆ ವ್ಯಕ್ತಿ. ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದಿ ರೇಸ್ ಅನ್ನೋ ಹಾಗೆ ಇದು ನಿಧಾನವಾಗಿ ನಡೀತಾ ಇದೆ. ಇಬ್ಬರಲ್ಲೂ ಹೈಡ್ ಆ್ಯಂಡ್ ಸೀಕ್ ನಡೀತಾ ಇದೆ. ಇದು ಮುಂದೆ ಒಂದಿನ ಸರಿಯಾಗುತ್ತೆ ಅನ್ನೋದಿದೆ. ನಿಮ್ಮ ಮೇಲೆ ಪ್ರೀತಿ ಡೆವಲಪ್ ಆಗಿದೆ ಅವ್ರಿಗೆ. ಏನೋ ನಿಮ್ಮನ್ನು ನೆನೆಸ್ಕೊಂಡಾಗ ಅವ್ರಿಗೆ ನೆಮ್ಮದಿ, ಸಂತೋಷ ಅಂತ ಅನಿಸುತ್ತೆ. ಅವ್ರ ಮನಸ್ಸಲ್ಲಿ ಏನೋ ಯುದ್ಧ ನಡೀತಾ ಇದೆ. ನಿಮ್ಮ ಹತ್ರ ಎಲ್ಲ ಹೇಳ್ಕೋಬೇಕು ಅಂತ ಅನಿಸುತ್ತೆ. ಇದರಿಂದೆಲ್ಲ ಯಾವಾಗ ನಾನು ಫ್ರೀ ಆಗ್ತೀನಿ ಆಗ ಅವ್ರು ಯೋಚನೆ ಮಾಡೋದಿದೆ. ಮುಂದೆ ಈ ನೆಗೆಟಿವಿಟಿ ಎಲ್ಲ ಹೀಲ್ ಆಗುತ್ತೆ, ಅಲ್ಲೊಂದು ನೆಮ್ಮದಿ, ಸಂತೋಷ ಇದೆ ಅನ್ನೋದು ಬರ್ತಾ ಇದೆ. ಅವ್ರ ಕನಸಲ್ಲಿ, ಮನಸ್ಸಲ್ಲಿ ನೀವಿರೋದ್ರಿಂದ ಪ್ರತಿದಿನ ನೀವು ಅವ್ರಿಗೆ ನೆನಪಾಗ್ತೀರಾ. ಮುಂದೆ ಇಲ್ಲಿರೋ ನೆಗೆಟಿವಿಟಿ ಎಲ್ಲ ಹೀಲಾಗಿ ಇಲ್ಲೊಂದು ಶಾಂತಿ, ನೆಮ್ಮದಿ ಇದೆ, ಪ್ರೀತಿ ಇದೆ ಅನ್ನೋದು ಬರ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದ್ದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.